ಅದೇ ಯಾವುದೇ ಒಂದು ಕಾರ್ಯ ಪ್ರಾರಂಭ ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೊಡ್ಡವರ ಆಶೀರ್ವಾದ ಪಡೆಯುವುದು ನಮ್ಮ ಸಂಸ್ಕೃತಿ ಅಂತ ಹೇಳ್ಬೋದು. ನಮ್ಗೆ ದೊಡ್ಡವರು ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಅಡಿಪಾಯ ಹಾಕಿಕೊಟ್ರು. ಅವರ ಅವರ ಒಂದು ಅಂಬ್ರೆಲಾ ಏನಿದೆ, ಅವರ ಒಂದು ಕೊಡೆಯ ಅಡಿಯಲ್ಲಿ ನಾವು ಇವಾಗ ಇದ್ವಿ. ಸೊ ಹಾಗಾಗಿ ಆಶೀರ್ವಾದವನ್ನ ಪಡೆದು ನಮ್ಮ ಪ್ರಚಾರವನ್ನ ಪ್ರಾರಂಭಿಸುವುದು ನಮ್ಗೆ ಅಂದ್ರೆ ಕಲಾವಿದರಿಗೆ, ಕರ್ನಾಟಕದ ಕಲಾವಿದರಿಗೆ ಒಂದು ರೀತಿಯ ದೇವಸ್ಥಾನದ ಅನುಭೂತಿಯೇ ಇದು ಕೊಡುವಂಥದ್ದು. ಇಲ್ಲಿ ಬಂದಾಗ ಇಲ್ಲಿ ಸಿಗುವಂತ ಶಾಂತಿ ಆಗಿರ್ಲಿ, ಇಲ್ಲಿ ಸಿಗುವಂತ ಸ್ಫೂರ್ತಿ ಆಗಿರ್ಲಿ, ಇಲ್ಲಿ ಸಿಗುವಂತ ಶಕ್ತಿ ಆಗಿರ್ಲಿ, ಪ್ರಾಯಶಃ ದೇವಸ್ಥಾನದಲ್ಲಿ ಏನು ಸಿಗುತ್ತೋ ಅದೇ ಶಕ್ತಿ ನಮ್ಮ ಕಲಾವಿದರಿಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಆಶೀರ್ವಾದ ಪಡೆದು ನಮ್ಮ ಕೊತ್ತಲವಾಡಿ ಚಿತ್ರದ ಒಂದು ಪ್ರಚಾರವನ್ನ ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಆಸೆ. ಸ್ಪೆಷಲಿ ನಮ್ಮ ನಿರ್ಮಾಪಕಿ ಆಗಿರುವಂತಹ ಅರುಣ್ ಕುಮಾರ್ ಮ್ಯಾಮ್ ಅವರು ಮತ್ತು ರಾಜ್ಕುಮಾರ್ ಅವರು, ನಾವು ಎಲ್ಲರೂ ಕೂಡ ತುಂಬಾ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವರ ಆಶೀರ್ವಾದ ಪಡೆದು ನಮ್ಮ ಚಿತ್ರದ ಒಂದು ಪ್ರಚಾರವನ್ನ ಪ್ರಾರಂಭಿಸ್ತಾ ಇದ್ದೇವೆ. ನಿಜವಾಗ್ಲು ಅಂದ್ರೆ ಮೊದಲನೇ ಪ್ರೆಸ್ ಮೀಟ್ ಅಲ್ಲೇ ಅವರು ಮಾತಾಡುವಂತ ಮಾತುಗಳು, ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದನ್ನ, ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದು ಕಾಣಿಸಿದೆ. ಅಂಡ್ ನಿಜವಾಗ್ಲು ನಾನು ಚಿತ್ರದುದ್ದಕ್ಕೂ ಚಿತ್ರಕ್ಕೆ ಏನ್ ಬೇಕು ತುಂಬಾ ಪ್ಯಾಷನೇಟ್ ಆಗಿ, ಅಂದ್ರೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಅವರ ಮಗನೇ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ನನ್ನ ಮಗ ಮಾತ್ರ ಬೆಳಿಬಾರ್ದು, ಎಲ್ರು ಕೂಡ ಬೆಳಿಬೇಕು. ಎಲ್ಲಾ ತಂತ್ರಜ್ಞರು, ಎಲ್ಲಾ ಕಲಾವಿದರು, ಹೊಸ ಕಲಾವಿದರು, ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ, ಸ್ಟ್ರಗಲ್ ಮಾಡ್ತಿರುವಂತಹ ಕಲಾವಿದರಿಗೆ ಒಂದು ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಆಸರೆ ಆಗಿರ್ಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವರು ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ. ಅಂಡ್ ಅವರ ಪ್ರೊಡಕ್ಷನ್ ಹೌಸ್ ಒಂದು ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ಬಹಳಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಆಶ್ರಯವಾಗಬೇಕು ಅನ್ನೋದು. ಇಲ್ಲ, ರಾಕಿಂಗ್ ಸ್ಟಾರ್ ಎಸ್ ಸರ್ ನನ್ನ ಮೊದಲನೇ ಚಿತ್ರ ದಿಯಾಗೆ, ನನ್ನ ಮೊದಲನೇ ಚಿತ್ರಕ್ಕೆ ಅವರು ಬಹಳ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಂತು ಬಹಳ ಸಪೋರ್ಟ್ ಮಾಡಿದ್ದಾರೆ. ಒಂದ್ ರೀತಿಲಿ ಆ ಚಿತ್ರದ ಯಶಸ್ಸು ಎಷ್ಟಿದೆಯೋ ಅದ್ರ ಬಹುಪಾಲು ಅವ್ರಿಗೂ ಸಲ್ಬೇಕು. ಬಿಕಾಸ್ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಬಹಳ ಸಪೋರ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂತ ಚಿತ್ರದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸೌಭಾಗ್ಯ ಅಂತ ಹೇಳಿ. ಖಂಡಿತವಾಗ್ಲು ನನಗೂ ಅಷ್ಟೇ, ಅಲ್ಲಿ ಹೋದಾಗ ನನಗೆ ನಿಲ್ಲಕ್ಕೆ ಆಗ್ಲಿಲ್ಲ. ಬಿಕಾಸ್ ಅವ್ರನ್ನ ಬಹಳ ಮಿಸ್ ಮಾಡ್ತೀವಿ. ನಾನು ಕೂಡ ಡ್ಯಾನ್ಸರ್ ಆಗಿರೋದ್ರಿಂದ ಬಹಳ ಒಂದು ದೊಡ್ಡ ಕನೆಕ್ಷನ್. ನಾನು ಸ್ಟೇಜ್ ಅಲ್ಲಿ ಎಷ್ಟೇ ಯಾವ್ದೋ ಡ್ಯಾನ್ಸ್ ಮಾಡಿದ್ರು ಅದ್ರಲ್ಲಿ ಪ್ರಾಯಶಃ 95% ಅಪ್ಪು ಸರ್ ಸಾಂಗೇ ಇರುತ್ತೆ ಅಂತ ಒಂದು ಬಾಂಡ್ ಎಲ್ರಿಗೂ, ಎಲ್ಲಾ ಕಲಾವಿದರಿಗೂ, ಯೂತ್ಸ್ಗೆ ಸ್ಪೆಷಲಿ ಒಂದು ರೀತಿಲಿ ಯುವರತ್ನ ಅವರು. ಸೊ ಹಾಗಾಗಿ ಅಲ್ಲಿ ಹೋದಾಗ ಅದೊಂದು ಬೇರೆ ಅನುಭೂತಿ. ಅದು ಬಹಳ ಅಂದ್ರೆ ಮಾತಲ್ಲಿ ಹೇಳಕ್ಕೆ ಕಷ್ಟ. ವಿ ಮಿಸ್ ಹಿಮ್. ಖಂಡಿತವಾಗ್ಲು ಅವರು ನಾನ್ ನೋಡಿರೋ ಮಟ್ಟಿಗೆ ಅವ್ರಿಗೆ ಒಂದು ತುಂಬಾ ದೊಡ್ಡ ವಿಷನ್ ಇದೆ. ಯಾವ ರೀತಿ ಸಿನಿಮಾವನ್ನ ಮಾಡ್ಬೇಕು, ಯಾವ ರೀತಿ ಪ್ರಚಾರ ಮಾಡ್ಬೇಕು, ಯಾವ ರೀತಿ ಸಿನಿಮಾ ರೀಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರ ಮೊದಲನೇ ಪ್ರೊಡಕ್ಷನ್ ಆಗಿದ್ರು ಕೂಡ ಪ್ರಾಯಶಃ ಎಸ್ ಸರ್ ಅನ್ನ ಅವರು ಬೆಳೆಯೋ ಒಂದು ಹಾದಿಯನ್ನ ಅವರು ನೋಡ್ತಾ ಇದ್ರು. ಅವರೊಂದು ಗೈಡ್ ಆಗಿದ್ರು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಅವರೆಲ್ಲ ನೋಡಿರೋದ್ರಿಂದ ಪ್ರಾಯಶಃ ಅವ್ರಿಗೆ ಬಹಳಷ್ಟು ನಾಲೆಜ್ ಇದೆ ಅಂಡ್ ತುಂಬಾ ಒಂದು ಕ್ಲಿಯರ್ ವಿಷನ್ ಇದೆ. ಅದನ್ನ ಅವರು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.